ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಮಳೆ ಬರ್ತಾಯಿತ್ತಾ ಅಂತ ನೋಡಿದೆ. ನಾನು ಔಟ್ಸೈಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಬೆಳಗ್ಗೆಯಿಂದ ಒಳಗಡೆನೇ ಇದ್ನಲ್ಲ, ಅದಕ್ಕೆ ಸ್ವಲ್ಪ ಹಂಗೆ ನಮ್ಮ ಪ್ಯಾಸೇಜಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತು ಫ್ರೈಡೇ, ಮಧ್ಯಾಹ್ನವೂ ಸ್ವಲ್ಪ ಮಳೆ ಬಂತು. ಇವಾಗ ಸಂಜೆ 4 ಗಂಟೆಗೂ ಒಂದೆರಡು ಸಲ ಮಳೆ ಬಂದಿದೆ ಫ್ರೆಂಡ್ಸ್. ಇದು ಬಂದು ನೆಕ್ಲೆಸ್ಸು ನನ್ನ ಮಗಳದು. ಅದ್ರ ಸಟ್ಟಿದೆ, ನಾನು ಅದ್ರದ್ದು ಹಾಕೊಂಡ್ರೆ ಇದನ್ನು ಬೇರೆದು ಹಾಕ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ರೀಲ್ಸ್ ಮಾಡೋಕ್ಕೋಸ್ಕರ ಇದನ್ನು ಹಾಕ್ಕೊಂಡಿದ್ದು. ಆಮೇಲೆ ಫ್ರೆಂಡ್ಸ್, ನನ್ನ ಫ್ರೆಂಡು ಶಿವು ಬ್ರದರ್ ಅಂತ ಇದ್ದಾರೆ, ಸಿಂಪಲ್ ಶಿವು ಅಂತ ಯೂಟ್ಯೂಬಲ್ಲಿ. ಅವ್ರದ್ದು ಇವತ್ತಿಗೆ 2000 ಇದು ಸಬ್ಸ್ಕ್ರೈಬರ್ ಆಯ್ತಂತೆ. ನನಗೆ ಫೋನ್ ಮಾಡೋಕ್ಕೆ ಟೈಮ್ ಇಲ್ಲ. ಅವರು ನಾವೆಲ್ಲ ಮೀಟಪ್ ಹೋಗಿದ್ವಲ್ಲ, ಅವಾಗ ಎಲ್ಲರೂ ನಂಬರ್ ಕೊಟ್ಟಿದ್ದಾರೆ. ಟೈಮ್ ಇದ್ದರೆ ಒಂದು ಫೋನ್ ಮಾಡಿ ಅವ್ರಿಗೆ ವಿಶ್ ಮಾಡಬೇಕಿತ್ತು. ಇವತ್ತು ಮಾಡೋಕ್ಕಾಗಲಿಲ್ಲ. ಆಮೇಲೆ 2000 ಸಬ್ಸ್ಕ್ರೈಬರ್ ಆಗಿದೆ ಅವ್ರದ್ದು. ಹೋದ ತಿಂಗಳಿಗೆ 1 ಇಯರ್ ಆಗಿದೆ. ಮತ್ತು 14 ಲಕ್ಷ ವ್ಯೂಸ್ ಆಗಿದೆ ಅಂತೆ, ಅವರೇ ಹೇಳಿದ್ರು. ಅದಕ್ಕೆ ಅವ್ರಿಗೆ ವಿಶ್ ಮಾಡಬೇಕು. ಅವ್ರದ್ದು ಚಾನಲಲ್ಲಿ ಫ್ರೆಂಡ್ಸ್, ಅವರು ಸೆಲೆಬ್ರಿಟಿಗಳನ್ನೆಲ್ಲ ಮೀಟ್ ಮಾಡ್ತಾರೆ, ಮತ್ತು ಅವ್ರ ಬರ್ತಡೇದು ಎಲ್ಲ ವೀಡಿಯೋನ ಹಾಕ್ತಾರೆ. ದಯವಿಟ್ಟು ನೀವು ಅವ್ರ ಚಾನಲ್ಗೆ ಹೋಗಿ ಅವ್ರ ಚಾನಲ್ನ ನೋಡಿ. ಅವ್ರದ್ದು ಚಾನಲ್ ಹೆಸರು ಬಂದು ಸಿಂಪಲ್ ಶಿವು ಅಂತಲೇ, ಸಿಂಪಲ್ ಆಗಿದೆ. ಅವರು ಸಿಂಪಲ್ ಆಗಿದ್ದಾರೆ ಫ್ರೆಂಡ್ಸ್. ಅವರು ಮೀಟಪ್ಪಲ್ಲಿ ನಮಗೆ ಪರಿಚಯ ಆಗಿ ಎಲ್ಲರೂ ನಂಬರ್ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಫೋನ್ ಮಾಡಲ್ಲ, ಮೆಸೇಜ್ ಮಾಡಿದ್ದೆ ಅಷ್ಟೇ. ಇನ್ನು ನಾನು ಬ್ಯುಸಿ ಆಗಿರ್ತೀನಿ, ಅವರು ಬ್ಯುಸಿ ಆಗಿರ್ತಾರಲ್ಲ, ಹಂಗಾಗಿ ಈಗ ನೋಡೋಣ ಫ್ರೆಂಡ್ಸ್. ನಾನು ನಾಳೆ ಮಾಡ್ತೀನಿ. ಇವತ್ತಂತೂ ಇನ್ನೇನು ಆಲ್ರೆಡಿ ಈವ್ನಿಂಗು 7 o'clock ಆಗೋಯ್ತು. ಇನ್ನು ಇವಾಗ ಏನು ಮಾಡೋದು ಅಂದ್ಕೊಂಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ನೀವು ಹೋಗಿ ಅವ್ರ ಚಾನಲ್ನ ನೋಡಿ. ಅವ್ರಿಗೂ ವಾಚ್ ಅವರ್ಸ್ ಆಗಲಿ. ಇನ್ನು ಅವ್ರದ್ದು ವಾಚ್ ಅವರ್ಸ್ ಫಿನಿಷ್ ಆಗಿಲ್ಲ. ಅವ್ರದ್ದು ಈ ಮಂತ್ಗೆ ಜುಲೈ 27ಗೆ 1 ಇಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂದು ಆಗಸ್ಟ್ 28ಗೆ, ಜೂನ್ಗೋ ಜುಲೈಗೋ ಹೇಳಿದ್ರು ಫ್ರೆಂಡ್ಸ್, ಸರಿಯಾಗಿ ನೆನಪಿಲ್ಲ. ಹಂಗಾಗಿ ಇವತ್ತು ನಾನು ಏನಕ್ಕೆ ಔಟ್ಸೈಡೇ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಒಂಥರ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಇವತ್ತು ನಾನು ಮನೆಯಲ್ಲೇ ಇದ್ದೆ. ಇನ್ನು ನಾನು ಸ್ವಲ್ಪ ಅಕ್ಕಿ ಪುಡಿ ಮಾಡಿಸ್ಕೊಬರಕ್ಕೆ ಹೋಗೋಣ ಅಂದರೆ ಫ್ರೆಂಡ್ಸ್, ಫುಲ್ ಮಳೆ ಬಂತಲ್ಲ, ಆಚೆಗೆ ಹೋದರೆ ಸಾಕು ಸಖತ್ ಗಾಳಿ. ನನ್ನ ಮಗಳು ತಿಂಗಳಲ್ಲಿ 4 ದಿವಸ ಅವಳು ಆಫೀಸ್ಗೆ ಹೋಗಬೇಕಿತ್ತು. ಇವತ್ತು ಯಾಕೋ ಕಣೆ ನಾನಿದ್ದೀನಲ್ಲ, ಮಮ್ಮಿ ನೀನಿದೆಯಲ್ಲ, ನಾನು ಹೋಗಲ್ಲ ಅಂತ ಅವಳು ಇವತ್ತು ಹೋಗಲಿಲ್ಲ ಫ್ರೆಂಡ್ಸ್. ನನ್ನ ಜೊತೆಲೇ ಇದ್ದು ವರ್ಕ್ ಫ್ರಮ್ ಹೋಮ್ ಮನೇಲೇ ಮಾಡಿದ್ಲು, ಆದರೆ ಮನೇಲೇ ಇದ್ದು. ಇನ್ನು ಫ್ರೆಂಡ್ಸ್, ನಾನಿವತ್ತು ನೋಡಿ ಫ್ರೈಡೇ ರಜಾ ಇತ್ತಲ್ಲ, ನಾನೇನು ಎಲ್ಲಿಗೂ ಹೋಗಿಲ್ಲ ಫ್ರೆಂಡ್ಸ್. ಒಂದು ರೇಷನ್ ಕಾರ್ಡ್ಗೆ ಬೆಂಗಳೂರು ಒಂದು ಹೋಗಬೇಕಿತ್ತು. ಇವತ್ತು ಏನಾಯಿತು ಅಂದರೆ ಫ್ರೆಂಡ್ಸ್, ಬೆಳಗ್ಗೆನೇ ಏನೋ ನಾಷ್ಟ ಮಾಡಿದ್ದೀನಿ ಅಂದರೆ ಔಟ್ಸೈಡ್ ತಣ್ಣಗೆ ಗಾಳಿ ಬೀಸ್ತಾಯಿದೆ. ಅದಕ್ಕೇ ತಣ್ಣಗೆ ಗಾಳಿ ಬೀಸ್ತಾಯಿದ್ದಲ್ಲ, ಅದಕ್ಕೆ ನಮಗೆ ಒಂಥರ ತಣ್ಣಗೆ ಚಳಿ ಆಗ್ತಾಯಿದೆ. ಇನ್ನು ಫ್ರೆಂಡ್ಸ್, ಏನು ಗೊತ್ತಾ, ನಂದು ಬ್ಲೌಸ್ಗಳೆಲ್ಲ ಒಂದೊಂದು ಲೂಸ್ ಆಗಿದೆ, ಒಂದೊಂದು ಟೈಟ್ ಆಗಿದೆ. ಹಂಗಾಗಿ ನಾನು ಇದ್ರದ್ದು ಬ್ಲೌಸ್ನ ಉಟ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಅದು ಸ್ವಲ್ಪ ಲೂಸ್ ಆಗಿದೆ. ಇವಾಗ ನಾನು ಹಾಕಿರೋದು ಸ್ವಲ್ಪ ಲೂಸೇ ಆಗೈತೆ. ನಾನು ರೀಲ್ಸ್ಗೆ ಈ ಸ್ಯಾರಿನ ಪಿನ್ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್, ಹಂಗೆ ಉಟ್ಕೊಂಡಿದ್ದೆ. ಬನ್ನಿ. ಇನ್ನು ಅವಳು ಆಫೀಸ್ಗೆ ಹೋಗಲಿಲ್ಲ ಫ್ರೆಂಡ್ಸ್, ಮನೇಲೇ ಇಬ್ಬರೂ ಮನೇಲೇ ಇದ್ವಿ. ಅವಳು ಮನೇಲೇ ಇದ್ಲು, ನಾವಿಬ್ಬರು ಮಾತಾಡ್ಕೊಂಡು ಅವಳು ಕೆಲಸ ಮಾಡ್ತಿದ್ಲು. ಆಮೇಲೆ ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ನಾನಂತೂ ಇವತ್ತು ಇಷ್ಟೊಂದು ನಿದ್ದೆ ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸ್, ಜಾಸ್ತಿ ನಿದ್ದೆ ಮಾಡಿದ್ದೀನಿ. ಯಾಕೆ ಅಂದರೆ ಬೆಳಗ್ಗೆ ಫ್ರೈಡೇ ಅಲ್ವಾ, ನಾನೇನು ಮಾಡಿದೆ, ನೆನ್ನೆ ಗುರು ಪೌರ್ಣಮಿ ಇತ್ತಲ್ಲ, ಅದಕ್ಕೆ ನೆನ್ನೆನೇ ಕಳಸ ಎಲ್ಲನೂ ಸೆಟ್ ಮಾಡಿ ಇಟ್ಬಿಟ್ಟಿದ್ದೆ ಕಳಸನ. ಹಾಗಾಗಿ ಇದೊಂದು ಕೂದಲು ಫ್ರೆಂಡ್ಸ್ ಅವಾಗವಾಗ ನನಗೆ ಸೈಡ್ ಬರುತ್ತೆ ಮೇಲೆ. ಗುರು ಪೌರ್ಣಮಿ ಅಂತ ಫ್ರೆಂಡ್ಸ್, ನೆನ್ನೆ ನಾನು ಆಲ್ರೆಡಿ ಕಳಸ ಎಲ್ಲನೂ ಪೂಜೆಗೆ ರೆಡಿ ಮಾಡಿದ್ದೆ. ಅದಕ್ಕೆ ಇವತ್ತು ಇನ್ನೇನು ಬರೀ ಪೂಜೆ ಮಾಡಿದ್ದು. ಬೆಳಗ್ಗೆ ನಾನು ಒಂದು 7 ಗಂಟೆ 6:30 6:30 6:45 ಗೆದ್ದೆ ಅಂದ್ಕೊಳ್ಳಿ. ಇವತ್ತು ಎದ್ಬಿಟ್ಟು ಇನ್ನು ಫ್ರೆಂಡ್ಸ್ ಮಾಮೂಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು ಏನು ನಾಷ್ಟ ಮಾಡೋದಂತ ಫ್ರೆಂಡ್ಸ್, ಇದು ನಮ್ಮ ಕಡೆ ಫ್ರೆಂಡ್ಸ್ ಕಿಚಡಿ ಅಂತ ಮಾಡ್ತೀವಿ, ಒಬ್ಬೊಬ್ಬರು ಹುಗ್ಗಿ ಅನ್ನ ಅಂತ ಅಂತಾರೆ ಫ್ರೆಂಡ್ಸ್. ಅದು ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ, ಎಷ್ಟು ಸಿಂಪಲ್ ಅಂದರೆ ಸಿಂಪಲ್ ಮಾಡೋದು. ಆ ವಿಡಿಯೋನೂ ಹಾಕಿದ್ದೀನಿ. ನಾನು ಏನಕ್ಕೆ ಔಟ್ಸೈಡ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ನನ್ನ ಮಗಳು ಕೆಲಸ ಮಾಡ್ತಿದ್ಲು. ಇವಾಗ ಯಾವುದೋ ಫಿಲಮ್ ನೋಡ್ತಾ ಇದ್ಲು. ಸುಮ್ಮನೆ ಯಾಕೆ ಅವಳಿಗೆ ಡಿಸ್ಟರ್ಬ್ ಅಂತ, ನನಗೂ ಒಂದು ಗಾಳಿ ಬೀಸ್ದಂಗೆ ಆಗುತ್ತಲ್ಲ ಅಂತ ಹೊರಗಡೆ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಅದು ಫ್ರೆಂಡ್ಸ್, ಈ ಶ್ರಾವಣ ಮಾಸ ಬಂದರೆ ಫ್ರೆಂಡ್ಸ್, ನಮ್ಮೂರು ಹಾಸನ. ಅಲ್ಲಿ ನಮ್ಮ ಹಾಸನದ ಹೊಳೆನರಸೀಪುರದ ಹತ್ರ ನಮ್ಮದು ಒಂದು ಹಳ್ಳಿ, ಅದು ಟೌನು ಹೊಳೆನರಸೀಪುರ, ಅದು ಒಂದೇ ಆಗಿದೆ ಫ್ರೆಂಡ್ಸ್. ನೀವು ಅದು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ, ಈ ಅನ್ನನ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಸೃಷ್ಟಿ ಬರುತ್ತೆ ಗೊತ್ತಾ. ಆ ಸೃಷ್ಟಿಲಿ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಅದ್ರ ವಿಶೇಷನೇ ಚೆಂದ. ಹೇಳ್ತೀನಿ ನೋಡಿ ಫ್ರೆಂಡ್ಸ್, ನಮ್ಮ ಊರಲ್ಲಿ
ಈಗ ನಮ್ಮದೊಂದು ರೋಡು ಅಂದ್ಕೊಳ್ಳಿ, ಇವಾಗ ಬೆಂಗಳೂರು ತಾನೇ ರೋಡ್ ಇರೋದು ಅಂದ್ಕೊಳ್ಳಿ, ಅಷ್ಟು ಮನೆಗೂ ಎಲ್ಲರೂ ಎಲ್ಲ ತರಕಾರಿನ ಫ್ರೆಂಡ್ಸ್ ಕಟ್ ಮಾಡಿ ಇಟ್ಕೊಬಿಡ್ತಾರೆ. ಒಂದು ಬೋಸಿಗಾಗಿರ್ಬೋದು, ಒಂದು ಮರಕ್ಕಾಗಿರ್ಬೋದು, ಕಟ್ ಮಾಡ್ಕೊಂಡು ಇವರು ಒಂದು ಕೊಡ್ತಾರೆ, ಅವರು ಒಂದು ತರಕಾರಿನ ಕೊಡ್ತಾರೆ. ಇವರು ಒಂದು ಸ್ವಲ್ಪ ಅವರೆಕಾಯಿ ಕೊಟ್ಟರೆ ಅವರೊಂದು ಸ್ವಲ್ಪ ಅವರೆಕಾಯಿ ಕೊಡ್ತಾರೆ, ಇವರೊಂದು ಸ್ವಲ್ಪ ತೆಗರಿಕಾಯಿ ಕೊಟ್ಟರೆ ಅವರೊಂದು ಸ್ವಲ್ಪ. ಎಷ್ಟು ಫ್ರೆಂಡ್ಸ್. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಅವತ್ತು ನಮ್ಮೂರಲ್ಲಿ ಎಲ್ಲ ಥರದ್ದು ತರಕಾರಿನ ಹಾಕಿ ಸಾಂಬಾರು ಮಾಡ್ತೀವಿ ಫ್ರೆಂಡ್ಸ್. ಆ ಸಾಂಬಾರು ನೆನೆಸ್ಕೊಂಡ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ನಮ್ಮಮ್ಮ ಎಲ್ಲರೂ ಊರಲ್ಲಿ ಮಾಡೋದು ಫ್ರೆಂಡ್ಸ್, ನಾವು ಮಾಡ್ತೀವಿ. ಅಂದರೆ ಆ ಹಬ್ಬದಲ್ಲಿ ನಮ್ಮ ಕಡೆಯದು ನಾನು ಹೇಳ್ತಾ ಇರೋದು. ಎಲ್ಲ ಶ್ರೇಷ್ಠಿಲಿ ಎಲ್ಲರ ಮನೇಲೂ ತರಕಾರಿ ಇಸ್ಕೊಬತ್ತೀವಲ್ಲ, ಅದನ್ನೆಲ್ಲ ಹಾಕಿ ಈ ಕಿಚಡಿ ಮಾಡ್ತೀವಿ. ಈ ಕಿಚಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಬಾಯಿಗೆ ಅಷ್ಟು ಟೇಸ್ಟ್ ಇರುತ್ತೆ. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ಎಲ್ಲರೂ ಮಾಡ್ಬೋದು. ಅದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಷ್ಟು, 1 ಸ್ಪೂನ್ 2 ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ, ಅರಿಶಿಣ ಪುಡಿ ಇಷ್ಟನ್ನು ರುಬ್ಬಿದ್ರೆ ಫ್ರೆಂಡ್ಸ್ ಆ ಖಾರನೇ ಘಮ ಘಮ ಅಂತ ಇರುತ್ತೆ. ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಅದನ್ನು. ಆಮೇಲೆ ಅದನ್ನು ಫ್ರೆಂಡ್ಸ್ ಎಣ್ಣೆ ಹಾಕೋದು ಒಗ್ಗರಣೆಗೆ, ಒಂದು ಅರ್ಧ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಹಾಕ್ಬಿಟ್ಟು ಮೆಂತ್ಯ ಹಾಕಬೇಕು ಒಗ್ಗರಣೆಗೆ ಫ್ರೆಂಡ್ಸ್. ಮೆಂತ್ಯ ಸೀಬಾರ್ದು, ಅದಕ್ಕೆ ಮೆಂತ್ಯ ಒಗ್ಗರಣೆಗೆ ಹಾಕಿ ಈ ಖಾರ ರುಬ್ಬಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಿ ನಿಮ್ಗೆ ಎಷ್ಟು ಬೇಕಷ್ಟು, ನೀವೆಷ್ಟು ಅನ್ನ ಮಾಡ್ಕೊತೀರ ಎಷ್ಟು ಬೇಕಷ್ಟನ್ನು ಅದಕ್ಕೆ ಹಾಕಿದ್ರೆ ಆಮೇಲೆ ಅನ್ನನ ಹಿಂಗಿಸ್ಬೋದು ಫ್ರೆಂಡ್ಸ್. ಇಷ್ಟು ಟೇಸ್ಟ್ ಇರುತ್ತೆ. ಬರೀದೇ ತಿಂತಾಳೆ ನನ್ನ ಮಗಳು. ಅವಳು ಮೊಸರು ಸಾಂಬಾರು ಏನು ಹಾಕಲ್ಲ. ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಸೃಷ್ಟಿ ಆದಮೇಲೆ ಎಲ್ಲರೂ ಜಾಸ್ತಿನೇ ಅನ್ನ ಮಾಡ್ತಾರೆ ಅದನ್ನು. ಆಮೇಲೆ ಬೆಳಗ್ಗೆ ಫ್ರೆಂಡ್ಸ್ ಮೊಸರು ಹಾಕ್ಕೊಂಡು ಇಡೀ ನಮ್ಮ ಊರಲ್ಲಿ ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಒಂದೊಂದು ಅಡುಗೆಲಿ. ಎಲ್ಲ ಅಡುಗೆನೂ ಆ ಥರ ಟೇಸ್ಟ್ ಬರಲ್ಲ. ರಾತ್ರಿ ತಂಗಳನ್ನ ಏನು ತಿನ್ನೋದು ಅಂತ ಈಗ ಅನ್ಬೋದು, ಆದರೆ ಅದ್ರ ಟೇಸ್ಟೇ ಬೇರೆ. ರಾತ್ರಿ ಮಾಡ್ತಾರೆ ಸಾಯಂಕಾಲ ಫ್ರೆಂಡ್ಸ್, ಅದು ಕಲ್ಲು ಥರ ಇರುತ್ತೆ ರೈಸು. ಇನ್ನು ಬೆಳಗ್ಗೆಗೆ ಎಲ್ಲರೂ ನೀವು ಯಾರದೇ ಮನೆಗೆ ಹೋಗಿ ಅವತ್ತು ನಮ್ಮೂರಲ್ಲಿ ಯಾರ ಮನೇಲಿ ನೋಡಿ ಕಿಚಡಿ ಯಾರೂ ನಾಷ್ಟ ಮಾಡಲ್ಲ ಫ್ರೆಂಡ್ಸ್. ನಮಗಂತೂ ಸ್ಕೂಲ್ಗೆ ಹೋದ್ಮೇಲೆ ಇಷ್ಟಪ್ಪ ನಮ್ಮಮ್ಮ ಹಾಕ್ಬಿಟ್ಟು ಮೊಸರು. ನಮ್ಮ ಮನೇಲಿ ಫ್ರೆಂಡ್ಸ್ ಎಮ್ಮೆ ಇತ್ತು, ನಮ್ಮ ಅಕ್ಕ ಇರೋ ತನಕನೂ ಎಮ್ಮೆ ಇತ್ತು, ಅವರೇ ಎಲ್ಲನೂ ನೋಡ್ತಿದ್ದಿದ್ದು. ಅಷ್ಟು ಮೊಸರು ಹಾಕಿ ಕೊಟ್ಟರೆ ನಾವು ಅದನ್ನು ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ವಿ. ಆಮೇಲೆ ಅದ್ರ ಜೊತೆಗೆ ಸಾಂಬಾರು ಅದೇ ರಾತ್ರಿ ಮಾಡಿದರೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರು ಫ್ರೆಂಡ್ಸ್. ಅದರ ಟೇಸ್ಟೇ ಬೇರೆ. ನನಗೆ ಇವಾಗ ಬಾಯಿ ನೀರು ಬರ್ತೈತೆ ಅದನ್ನು ನೆನ್ಕೊಂಡು. ಶ್ರೇಷ್ಠಿಲಿ ಆ ಥರ ಇವತ್ತು ನಾನು ಆ ಥರ ಕಿಚಡಿನ ಮಾಡಿ, ಇನ್ನು ಸಾಂಬಾರೇನು ಮಾಡಲಿಲ್ಲ. ನಮ್ಮಲ್ಲಿ ಯಾರು ಸಾಂಬಾರಲ್ಲಿ ತಿನ್ನಲ್ವಲ್ಲ, ಅದಕ್ಕೋಸ್ಕರ ಅದು ಮಾಡಿ. ಆಮೇಲೆ ಮೆಣಸಿನ್ಕಾಯಿ ತಂದಿದ್ದೆ, ಅದು ಬಜ್ಜಿ ಮಾಡಿ, ಸೌತೆಕಾಯಿ ಕಟ್ ಮಾಡಿ ಬೆಳಗ್ಗೆ ಅದು ಮಾಡಿದೆ ಫ್ರೆಂಡ್ಸ್. ನಾನಿವತ್ತು ವೀಕ್ ಆಫ್ ತಗೊಂಡಿದ್ದೀನಿ. ಆಮೇಲೆ ಅದನ್ನು ಮಾಡಿ ತಿಂದು 11 ಗಂಟೆ ಆಯಿತು ಫ್ರೆಂಡ್ಸ್. ಯಾಕೋ ನನಗೂ ನಿದ್ದೆ ಬಂತು ನೋಡಿ. ಮನೇಲಿದ್ರೇನೋ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಹೋಗ್ಬಿಟ್ಟು ಫ್ರೆಂಡ್ಸ್ ಫುಲ್ಲು ಬೆಡ್ರೂಮಲ್ಲಿ ಮಲ್ಕೊಬಿಟ್ಟೆ. ಬೆಚ್ಚಗೆ ಬ್ಲ್ಯಾಂಕೆಟ್ ಹೊಚ್ಕೊಂಡು 2 ಗಂಟೆ ತನಕ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಷ್ಟು ನಿದ್ದೆ ಬಂದ್ಬಿಟ್ಟು 2 ಗಂಟೆ ತನಕ ಮಲ್ಕೊಂಡೆ. ಅವಳು ಕೆಲಸ ಮಾಡ್ತಾನೇ ಇದ್ಲು, ಟಿ ವಿ ಆನ್ ಮಾಡ್ಕೊಂಡು ಕೆಲಸ ಮಾಡ್ತಾನೇ ಇದ್ಲು. ಈಚೆಲಿ ಸೋಫಾದ ಮೇಲೆ ಕೆಲಸ ಮಾಡ್ತಾಳೆ. ಅವಳು ಬೆಡ್ರೂಮಿಂದ ಆಚೆ ಬಂದ್ಬಿಟ್ಟು ನಾನು ಮಲಗಿದ್ದೆ ಅಂತ. ಅವ್ರದ್ದೇನು ಸೌಂಡ್ ಇರಲ್ಲ, ಆದ್ರೂ ನನ್ನ ಮಗಳು ಹೊರಗಡೆ ಬಂದು ಕೆಲಸ ಮಾಡ್ತಾಯಿದ್ಲು. ಹಾಗಾಗಿ ಫ್ರೆಂಡ್ಸ್ ಇವತ್ತು ಅದೆಲ್ಲ ಆದಮೇಲೆ 2 ಗಂಟೆ ತನಕ ಮಲಗಿದೆ. ಆಮೇಲೆ ಎದ್ದು ನನ್ನ ಮಗಳಿಗೆ ಊಟಕ್ಕೆ ಹಾಕ್ಕೊಡಂದರೆ ನಾನು ಎದ್ದೆ ಅವಳು ಮಲ್ಕೊಂಡು, ಸ್ವಲ್ಪ ಅವ್ರಿಗೆ ಊಟಕ್ಕೆ ಟೈಮ್ ಇರುತ್ತೆ ಫ್ರೆಂಡ್. ಆಮೇಲೆ ಅವಳು ಮಲ್ಕೊಂಡು ಎದ್ದ ಮೇಲೆ ನಾನು ಅವಳು ಅದೇ ಇನ್ನೂ ಸ್ವಲ್ಪ ಕಿಚಡಿ ಇತ್ತಲ್ಲ, ನಾನು ಸ್ವಲ್ಪ ವೈಟ್ ರೈಸ್ ಮಾಡ್ಕೊಂಡೆ. ಹುಳ್ಳಿಕಾಳು ಸಾಂಬಾರು ಇತ್ತು ಮೊನ್ನೆ ದಿವಸದ, ಅದಕ್ಕೋಸ್ಕರ ನಾನು ಬೆಂದು ಸಾರು ಟೇಸ್ಟ್ ಇತ್ತಲ್ಲ, ಅವಳಿಗೆ ಅದನ್ನು ಹಾಕ್ಕೊಟ್ಟೆ. ನಾನು ವೈಟ್ ರೈಸ್ ಮಾಡಿ ಸ್ವಲ್ಪ ಮಜ್ಜಿಗೆ ರೆಡಿ ಮಾಡಿ, ಇನ್ನೂ ಸ್ವಲ್ಪ ಬಜ್ಜಿ ಇತ್ತು, ಇಬ್ಬರು ಊಟ ಮಾಡಿ. ಆಮೇಲೆ ಫ್ರೆಂಡ್ಸ್ 3:30 4 ಗಂಟೆ ಆಯಿತು. 4 ಗಂಟೆಗೆ ಫ್ರೆಂಡ್ಸ್ ನಾನು ಅವರೆಕಾಯಿ ತಂದೆ 1 kg. ಅದನ್ನೆಲ್ಲ ಬಿಡಿಸಿ ಮೂಲಂಗಿ, ಅವರೆಕಾಳು ಮತ್ತು ನುಗ್ಗೆಕಾಯಿ ಇದನ್ನೆಲ್ಲ ಹಾಕಿ ಅದನ್ನು ವಿಷಲ್ ಕೂಗಕ್ಕೆ ಇಟ್ಬಿಟ್ಟು ಫ್ರೆಂಡ್ಸ್ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡೆ, ಸಾಂಬಾರು ಮಾಡಿ. ಇನ್ನೂ ರೈಸ್ ಇತ್ತು. ಆಮೇಲೆ ಫ್ರೆಂಡ್ಸ್ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಗೆಣಸನ್ನ ಬೇಯಿಸಿದೆ. ಅದೊಂದು 4 ಗೆಣಸು ತಿಂದೆ ಊಟ ಮಾಡಿ. ಅವಳು ನಾನಿಬ್ಬರೇ ಕೂತ್ಕೊಂಡು ಜೊತೆಯಲ್ಲೇ ತಿಂದ್ಬಿಟ್ಟು ಅವಳು ಕೆಲಸ ಮಾಡ್ತಾಯಿದ್ಲು. ಇನ್ನು ನಾನು ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಇತ್ತು ಅದೆಲ್ಲನೂ ವಾಶ್ ಮಾಡಿ, ಇನ್ನು ಮಳೆ ಬಂತಲ್ಲ ಅಂತ ನಾನು ಈಚೆಲಿ ಸ್ವಲ್ಪ ಎಲ್ಲನೂ ನೀರು ಬಂತು, ಅದನ್ನೆಲ್ಲ ತಂದು ಸಾಂಬಾರೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇನ್ನು ಸ್ವಲ್ಪ ರೈಸ್ ಐತೆ. ಇಷ್ಟೊತ್ತಿನಲ್ಲಿ ನಮ್ಮ ಮನೇಲಿ ಯಾರು ಮುದ್ದೆ ಊಟ ಮಾಡಿದ್ರೆ ಅನ್ನ ಯಾರು ತಿನ್ನಲ್ಲ, ಅದಕ್ಕೆ ನಾನು ಸುಮ್ಮನೆ ಏನಕ್ಕೆ ಅನ್ನ ಮಾಡಿ ವೇಸ್ಟ್ ಮಾಡೋದು ಅಂತ ಈಗ ಏನು ಮಾಡಿಲ್ಲ ಫ್ರೆಂಡ್ಸ್. ಈಗ ಒಂದು 9 ಗಂಟೆ 8:30 ಹಂಗೆ ಮುದ್ದೆ ಮಾಡ್ತೀನಿ. ಮುದ್ದೆ ಮಾಡಿ ಇನ್ನು ಮಜ್ಜಿಗೆನೂ ರೆಡಿ ಮಾಡಿಟ್ಟಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಐರನ್ ಮಾಡ್ಕೋಬೇಕು. ನೋಡ್ತೀನಿ ಹೆಂಗೋ ನನ್ನ ಸೆಕೆಂಡ್ ಶಿಫ್ಟ್ ತಾನೆ. ಇವಾಗ ಫ್ರೆಂಡ್ಸ್ 9 ಗಂಟೆಗೆ ಅಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ತೊಳೆದು. ಅದನ್ನು ಬಿಡಿಸ್ಕೊಬರಕ್ಕೆ ಹೋಗೋಣ ಅಂದರೆ ಹೊರಗಡೆ ಎಲ್ಲ ತಣ್ಣಗೆ ಅನ್ನಿಸ್ತಾಯಿತ್ತು. ಆದರೆ ಬಿಡಿಸ್ಕೊಂಡು ಬರಲೇಬೇಕು, ಯಾಕೆಂದರೆ ಅಕ್ಕಿ ಹಿಟ್ಟು ಖಾಲಿ ಆಗೈತೆ. ನಾನು ಫ್ರೆಂಡ್ಸ್ ಯಾವಾಗಲೂ ಡಿಪೋ ಅಕ್ಕಿನ ವಾಶ್ ಮಾಡಿ ಒಣಗಿಸ್ಬಿಟ್ಟು ಆಲ್ರೆಡಿ ಒಣಗಿಸಿಟ್ಟಿದ್ದೀನಿ. ಈಗ ಅದನ್ನು ಬಿಡಿಸ್ಕೊಂಡು ಬಂದು ನಾಳೆಗೆ ಹಾಗಲಕಾಯಿ ತಂದಿಟ್ಟಿದ್ದೀನಿ. ಸ್ವಲ್ಪ ಅವರೆಕಾಳನ್ನೇ ಎತ್ತಿಟ್ಟಿದ್ದೀನಿ. ಇಷ್ಟು ದಿವಸ ಎಲ್ಲ ಈಗ ರೈಸ್ ಐಟಮ್ ಇವತ್ತು ತಿಂದಿದ್ದೀವಿ, ಅದಕ್ಕೆ ನಾಳೆಗೆ ರೊಟ್ಟಿ ಮಾಡಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಇನ್ನು ಇವತ್ತು
ನಾನಿನ್ನೂ ಒಂದು ಜ್ಯೂಸ್ ಕುಡ್ದಿಲ್ಲ. ಆಮೇಲೆ ನೆಲ್ಲಿಕಾಯಿ ಬಿಡಿಸಿಟ್ಟಿದ್ದೀನಿ, ಒಂದು 7-8 ನೆಲ್ಲಿಕಾಯಿನ ಬಿಡಿಸಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ನೆಲ್ಲಿಕಾಯಿ ಮತ್ತು ಇನ್ನು ಮೋಸಂಬಿ ಐತೆ ಫ್ರೆಂಡ್ಸ್, ಅದು ಮುಗಿಯೋ ತನಕ ಮೋಸಂಬಿ ನೆಲ್ಲಿಕಾಯಿಗೆ ನಾನು ಜ್ಯೂಸ್ ಕುಡಿಯೋದು. ಹಂಗಾಗಿ ಇವತ್ತು ಫ್ರೆಂಡ್ಸ್ ನಂದು ಡೈಲಿ ರೊಟೀನ್ ನೋಡಿ ಫ್ರೆಂಡ್ಸ್. ಮಳೆ ಬಂತು, ನಾನು ಹೋಗಿ ಮೇಲೆ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದೆ. ಒಂಥರ ಕೂಲ್ ಆಗೈತೆ ಫ್ರೆಂಡ್ಸ್. ನೀವು ಅಷ್ಟೇ ಏನಾದರೂ ಕೆಲಸ ವರ್ಕ್ ಮಾಡೋಂಗಿದ್ರೆ ನಮಗೆ ಯಾವಾಗಾದರೂ ಒಂದಿನ ರಜೆ ಸಿಕ್ಕಿದ್ರೆ ಸ್ವಲ್ಪ ರೆಸ್ಟ್ ಮಾಡಿ, ನಮಗೆ ಹೆಲ್ತ್ಗೂ ಒಳ್ಳೆಯದು. ಹಂಗಾಗಿ ಫ್ರೆಂಡ್ಸ್ ಇವತ್ತು 9:30-10 ಗಂಟೆಗೆಲ್ಲ ಮತ್ತೆ ನಂದು ಮನೇಲಿದ್ದರೆ ಫ್ರೆಂಡ್ಸ್ ಇಷ್ಟು ನಂದು ಡೈಲಿ ರೊಟೀನ್ ಇದ್ದೇ ಇರುತ್ತೆ ಫ್ರೆಂಡ್ಸ್. 7 o'clock 8 o'clock ತನಕ ನಂದು ಇದೇ ಕೆಲಸ ಆಗುತ್ತೆ. ಇನ್ನು ಇಷ್ಟ ಆಯಿತು ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಮೊದಲು ನಾವು ಹಳೆ ಮನೆ ಹತ್ರ ಇದ್ದು, ಆ ಹಳೆ ಮನೆ ಹತ್ರ ರಾಗಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಅಂಗಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೆಂಪಿಗೆ ಒಂಥರ ಚೆನ್ನಾಗಿರುತ್ತೆ. ಅವರು ಮೂಟೆನ ರಾಗಿ ಹಿಟ್ಟನ್ನ ಬಿಡಿಸ್ತಾರೆ ಫ್ರೆಂಡ್ಸ್. ನಾನು ಯಾವಾಗಲೂ ಅಲ್ಲೇ ತರೋದು ರಾಗಿ ಹಿಟ್ಟು. ನೋಡೋಣ 10 ಗಂಟೆ 10:30 ತನಕ ಇರುತ್ತೆ. ಇವಾಗ ಆದರೆ ನಾನು ಹೋಗಿ ಅಕ್ಕಿ ಹಿಟ್ಟನ್ನ ಬಿಡಿಸ್ಕೊಂಡು ಬರ್ತೀನಿ. ಇನ್ನು ಫ್ರೆಂಡ್ಸ್ ಇಷ್ಟ ಆಯಿತು. ಇನ್ನು ಮಳೆ ಬೇರೆ ಬಂತು, ಹಂಗಾಗಿ ಇನ್ನು ನನ್ನ ಮಗಳಿಗೆ ತಿಂಗಳಲ್ಲಿ 4 ದಿವಸ ಆಫೀಸಿಗೆ ಬರೋಕ್ಕೆ ಹೇಳಿದರೆ 3 ದಿವಸ ಹೋದ್ಲು. ಇವತ್ತು ಇಲ್ಲೇ ಕೆಲಸ ಮಾಡೋದು. ಇನ್ನು ಫ್ರೆಂಡ್ಸ್ ನಾಳೆ ಸಾಟರ್ಡೆ ಅವಳು ಉಪವಾಸ ಇರ್ತಾಳೆ. ನೋಡೋಣ, ಅದಕ್ಕೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಏನೋ ವರ್ಕ್ ನಡೀತಾನೆ ಇದೆ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೊರಗಡೆ ಫ್ರೆಂಡ್ಸ್. ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಚಾನಲಲ್ಲಿ ಆಲ್ರೆಡಿ 7.5 ಲಕ್ಷ ವ್ಯೂವರ್ಸ್ ಆಗಿದ್ದಾರೆ, 1700 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ. ನೀವು ನನ್ನ ವೀಡಿಯೋನ ನೋಡಲಿಲ್ಲ ಅಂದರೆ ನನಗೆ ಇಷ್ಟೊಂದು ಸಬ್ಸ್ಕ್ರೈಬರ್ ಆಗ್ತಾಯಿರಲಿಲ್ಲ. ಆಮೇಲೆ ಇನ್ನೊಂದು ಖುಷಿ ವಿಷಯ ಫ್ರೆಂಡ್ಸ್, ನಾನೊಂದು ನಮ್ಮ ದೇವರು, ನನ್ನ ಫೇವ್ರೇಟ್ ದೇವರು ಶಿವ ನಮ್ಮೂರಲ್ಲಿ ಪ್ರಬಳೆ ಮಾಡೋಕ್ಕೆ ಹೇಳಿದ್ದಾನೆ. ಅದು ಆಲ್ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್. ಇನ್ನೇನು ಇವಾಗ ಆಷಾಢ ಕಳೆದ್ರೆ ನಾನು ನಮ್ಮೂರಿಗೆ ಹೋಗಿ ಅಭಿಷೇಕ ಪೂಜೆ ಮಾಡಿಸ್ಕೊಂಡು ಆ ಹರಕೆನ ತೀರಿಸ್ಕೊಂಡು ಬರ್ತೀನಿ. ನಮ್ಮೂರಿಗೆ ಹೋದ್ರೆ ಫ್ರೆಂಡ್ಸ್ ನಿಮಗೆ ಯಾವಾಗ ನಾನು ಹೊಳೆ ಹತ್ರ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ನನ್ನ ತಂದೆಗೆ ಅಲ್ಲಿ ಗೋರಿ ಕಟ್ಟಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಆಷಾಢ ಕಳೀಲಿ. ಈಗ ಫ್ರೆಂಡ್ಸ್ 25ನೇ ತಾರೀಕಿಗೆ ಅಮಾವಾಸ್ಯೆ, 25ಕ್ಕೆ ಫಿನಿಷ್ ಆಗುತ್ತೆ. ಅದೊಂದು ನನಗೆ ಖುಷಿ ವಿಷಯ. ನನಗಂತೂ ತುಂಬ ಖುಷಿ ಆಗ್ತದೆ ಯಾವಾಗ ದೇವ್ರ ಹತ್ರ ಹೋಗಿ ಹರಕೆ ಕೊಟ್ಟು ತೀರಿಸಿ ಬರ್ತೀನಿ ಅಂತ. ಹಂಗಾಗಿ ಎಲ್ಲ ಸೆಟ್ಟಾಗಿದೆ ಫ್ರೆಂಡ್ಸ್. ಅದೊಂದು ಹರಕೆ ಐತೆ. ಅದೊಂದು ಏನು ಮಾಡೋದು, ಆಷಾಢ ಚಾಮುಂಡೇಶ್ವರಿಗೆ ಹೋಗೋಕ್ಕಾಗಲಿಲ್ಲ. ನೋಡೋಣ, ಇನ್ನು ಇವತ್ತು 11, ಇನ್ನೂ 10 ದಿವಸ ಟೈಮ್ ಐತೆ, ಇನ್ನೂ ಒಂದು 10-12 ದಿವಸ ಟೈಮ್ ಐತೆ. ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನು ಫ್ರೆಂಡ್ಸ್ ಮಳೆ ಬಂತು. ಇಲ್ಲಾಂದರೆ ಇವತ್ತು ಫ್ರೆಂಡ್ಸ್ ನೀವು ಚಾಮುಂಡೇಶ್ವರಿಗೆ ನೋಡಬೇಕು ಅಂತಂದರೆ ಬೆಂಗಳೂರಲ್ಲಿ ವಿದ್ಯಾರಣ್ಯಪುರದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಚಾಮುಂಡೇಶ್ವರಿ ದೇವರು ತುಂಬಾ ಚೆನ್ನಾಗಿದೆ. ಅಲ್ಲಿಗೂ ಬೇಕಾದರೆ ಹೋಗ್ಬೋದು. ನಾನು ಇವತ್ತು ಹೋಗೋಣ ಅಂದರೆ ಫ್ರೆಂಡ್ಸ್ ಮಳೆ ಬಂತು, ಹಾಗಾಗಿ ಹೋಗಲಿ. ನೆಕ್ಸ್ಟ್ ಮಂಗಳವಾರ ಯಾವಾಗಾದ್ರೂ ಬೆಳಗ್ಗೆನೇ ವೀಕ್ ಆಫ್ ಇದ್ದಾಗ ಬೆಳಗ್ಗೆನೇ ಹೋಗಿ ಬಂದುಬಿಡ್ತೀನಿ. ಸಂಜೆ ಈವ್ನಿಂಗ್ ಅಂದರೆ ಫ್ರೆಂಡ್ಸ್ ಮಳೆ ಬಂದುಬಿಡುತ್ತೆ. ಹಾಗಾಗಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಚಾನಲಲ್ಲಿ ವಾಚ್ ಅವರ್ಸು ಆಗ್ತಾಯಿದೆ. ಇನ್ನೂ ಸ್ವಲ್ಪ ಆಗಬೇಕು. ನೆಕ್ಸ್ಟ್ ಮಂತ್ಗೆ ನಂದು 1 year ಆಗೋಗುತ್ತೆ. ನೋಡೋಣ ಫ್ರೆಂಡ್ಸ್, ದೇವರಿದ್ದಾನೆ. ನಾವು ಯಾವುದೂ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನಂದಿನ್ನ ಮಾನಿಟೈಸನ್ ಆಗಿಲ್ಲ ಫ್ರೆಂಡ್ಸ್, ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸ್ವಲ್ಪ ವಾಚ್ ಅವರ್ಸು ನಾನೇ ಕೆಲಸ ಬಿಜಿ ಇದ್ದಾಗ ವೀಡಿಯೋ ಹಾಕಲ್ವಲ್ಲ, ಹಂಗಾಗಿ ಓಕೆ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.